ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತನಾಮಿ ಅಧರ್ಮಸ್ಯ ಪವಿತ್ರಾನಾಯ ಸಾಧೂನ ವಿನಾಶಾನಾಯ ಚಾತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆಯಂತ ಆಶ್ಚರ್ಯ ಆಗ್ತಾ ಇದೆಯಾ? ಈ ಭೂಮಿಯಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡ ಮಾಡುತ್ತಿರುವಾಗ, ನನ್ನಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಈ ಭೂಮಿಗೆ ಆ ದೇವರು ಯಾವುದಾದ್ರೂ ಒಂದು ರೂಪ ಎತ್ತಿ ನಮ್ಮಂತ ಖಳನಾಯಕರನ್ನ ಸಂಹಾರ ಮಾಡಕ್ ಬರ್ತಾನಂತ. ಇದು ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಓಡಿಸೋರ ಕಲಿಯುಗ. ಅಂದ ಮ್ಯಾಗ ದೇವರು ಹುಟ್ಟುವುದಂದ್ರೆ ಏನು, ನನ್ನಂತ ಖಳನಾಯಕರನ್ನ ಸಂಹಾರ ಮಾಡುವುದಂದ್ರೆ ಏನು? ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಬಾಗಿಲಿಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷಾ ಬೇಡ್ತೀವಿ. ಏಯ್, ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವೇ ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ತೀವಿ. ಏಯ್, ತಿನ್ನಕ್ ಕಂಡ ಕೊಡ್ತೀವಿ, ಕುಡಿಯಕ್ ಹೆಂಡ ಕೊಡ್ತೀವಿ, ಪರಸಂಗ ಬಿದ್ರ ಮಗಲಾಗ ಮಲಗಾಕ ಒಂದು ಹೆಣ್ಣು ಕೊಡ್ತೀವಿ. ಏಯ್, ಇದೇ ಈ ನಿಮ್ಮ ತಲೆಗಳ ಮೇಲೆ ಬಂಡವಾಳ ಹಾಕಿದೀವಲ್ಲ, ಬಂಡವಾಳ ಹಾಕಿದೀವಿ ಅಂದ್ರ ತಕ್ಕೊಳಕಬೇಕು. ಚುನಾವಣೆಯಲ್ಲಿ ಇದೇ ನೀ ನಮ್ಮ ತಲೆಗೆ 1000-2000 ಖರ್ಚು ಮಾಡಿದೀವಲ್ಲ, ಹಿಂದೆ ಬಿದ್ದಿರೋ ಬೋಕಿ ಯಾರು? ನಿಮ್ಮ ಅಪ್ಪ ತುಂಬತಾನ. ನಿಮ್ಮ ತಲೆ ಮ್ಯಾಗ ಬಂಡವಾಳ ಹಾಕಿವಿ ಅಂದ್ರೆ ನಿಮ್ಮ ತಲೆ ಮ್ಯಾಗ ತಕ್ಕೊಳಾಕ್ಬೇಕು. ದಟ್ ಈಸ್ ದೇವರಾಜ್. ಅಷ್ಟೇ ಯಾಕೆ, ಭೂಮಿಯಲ್ಲಿ ಒಂದು ರೈತ ಒಂದು ತೆನೆ ಬಿತ್ತಿದ್ರೆ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋದೇನು ತಪ್ಪ? ಅಫ್ಟರ್ ಬೀದಿ ಮೇಲೆ ಒಬ್ಬ ಪಾನ್ ಶಾಪ್ ಹಾಕಿರೋನು ಬೆಳಗ್ಗೆ ಕರಿಯೋದ್ರಲ್ಲಿ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಅಂದ ಮ್ಯಾಗ ನಮ್ಮದೇನು? ಪ್ರೀತಿಸುವವರಿಗೆ ನಾನು ಜಯರಾಜ್, ಎದುರಾದವರಿಗೆ ಯಮರಾಜ್. ಅವಾಗ ಹತ್ತುವುದು ಕಣ್ಣೀರಿನ ಕರ್ಮ. ಇದುವೇ ಈ ಜಯರಾಜನ ಮರ್ಮ. ಲೇ ಅರ್ಜುನ, ಸತ್ಯ, ನ್ಯಾಯ, ನೀತಿ, ಧರ್ಮ, ನಿಷ್ಠೆ ಎತ್ತಿ ಹಿಡಿತೇನೆಂಬ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಹಸುಗೂಸುಲೇ ನೀನು. ಯಾಕೆಂದರೆ ಹಿಂದೆ ಸ್ವತಂತ್ರಕ್ಕಾಗಿ ಸಿಡಿದೆದ್ದ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ, ಇನ್ನು ಮುಂತಾದ ಮಹಾನ್ ವೀರರನ್ನು ಬ್ರಿಟಿಷರಿಗೆ ಸೆರೆ ಹಿಡಿದು ಕೊಟ್ಟಿರುವ ಚಾಂಡಾಲರಿರೋ ದೇಶವಿದು. ಅಂದಾಗ ನೀನು ಎಕ್ಕೋ ಚಿತ್ತ ಏನು ಹೊಟ್ಟೆಗಾಗಿ ಹಿಟ್ಟು ತುಂಬಿಸಿಕೊಳ್ಳುವ ತಿರುಕ
ಲೇ ಅರ್ಜುನ, ನನಗೆ ಎದುರಾಗಿ ಜಿದ್ದಿಗೆ ಬಿದ್ದರೆ ಚಟ್ಟಕ್ಕೇರುವುದು ನಿನ್ನ ಹೆಣ. ಇದು ನಿಶ್ಚಿಂತ. ಕುಲಕರ್ಣಿ, ಲೇ ಕುಲಕರ್ಣಿ, ಇವನವನು ಇವ ಒಬ್ಬ ಮಗ ಎಲ್ಲಿ ಹಾಳಾಗಿ ಹೋಗಿರ್ತಾನೋ ಏನೋ. ಸಾವುಕಾರ ಎಲ್ಲಿ ಹಾಳಾಗೋಲ್ರಿ ಅಪ್ಪ, ಎಲ್ಲಿ ಹಾಳಾಗೋಲ್ರಿ. ಅವನವನು ಅರಿಸಿನ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡಾಗೈತ್ರಿ ಅಪ್ಪ ನಮ್ಮ ಬಾಳೆ. ಅಂದರೆ ಏನಲೇ ಈ ನಿನ್ನ ಮಾತಿನ ಅರ್ಥ? ಅರ್ಥವಿಲ್ಲದ ಮಾತು, ವ್ಯರ್ಥವಿಲ್ಲದ ಕೆಲಸ ಈ ಕುಲಕರ್ಣಿಗೆ ಅಡು ಆಗಿ ಬರಂಗಿಲ್ಲ ಅಂದಾಗ ಬಡ ಗುರ್ಲಿಂಗನ ತಮ್ಮ ಅರ್ಜುನ ಅದಲ್ಲ ಬೆಟ್ಟದಂತ ಸುದ್ದಿನ ಹೇಳಿ ಕಳಿಸೇನ್ರಿ ದಣ್ಯಾರ. ಬೆಟ್ಟದಂತ ಸುದ್ದಿ ನಿನ್ನ ಕೈಯಾಗ ಕೊಟ್ಟು ಕಳ್ಸಾಕ ನಾವೇನು ಆ ನನ್ನ ಮಗನ ಜೊತೆ ನೆಂಟಸ್ತಿಕೆ ಬೆಳೆಸಾಕತ್ತೀವಿ ಅಂತ ತಿಳಿದಾನೇನಲೇ ಆ ನನ್ನ ಮಗ. ಯಪ್ಪ ನಿನಗೂ ಕಾಣಿಸ್ಬಿದ್ದಂಗ ಕಾಣ್ತೈತಿ. ರೋಗಿ ಬಯಸಿದ್ದು ಹಾಲು ಹಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣ ಅಂದಂಗ ಆ ಬಡ ಕುಲಕರ್ಣಿ ಬಳ ಗುರ್ಲಿಂಗನ ತಮ್ಮ ಶಂಕರ ನಿಮ್ಮ ತಂಗಿ ಕಾಲೇಜ್ದಾಗ ಏನು ಮಾಡ್ಯಾರ ಗೊತ್ತೈತೇನ? ಹೊಕ್ಕಕ್ಕ 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 ಮಾಡ್ಯಾರ ಅಂದಾಗ ನಮಗ ಒಪ್ಪಿಗೆ ಐತಿ, ನಿಮ್ಮ ದನಿಯಾರಿಗೆ ಒಪ್ಪಿಗೆ ಐತಲ್ಲ ಕೇಳ್ಕೊಂಬ ಅಂತ ಕಳಿಸ್ಯಾರ್ರಿ. ಯಾರು ಎದುರು ನಿಂತು ಮಾತನಾಡಕತ್ತಿ ಎಂಬುದು ಮೊದಲ ಎಚ್ಚರ ಇಟ್ಕೊಂಡು ಮಾತನಾಡ. ಇವನು ಈ ಊರಿನ ಸಾಹುಕಾರ. ಸಾವುಕಾರ ನಿಮ್ಮ ಮನ್ಯಾಗ ಇದ್ದದ ತಪ್ಪಾಗೈತೆಪ್ಪ ನಮ್ದು. ಅತ್ತಾಗ ನಿಜ ಹೇಳಿದ್ರ ನಿಮಗೆ ಸಿಟ್ಟ, ಇತ್ತಾಗ ಸುಳ್ಳು ಹೇಳಿದ್ರ ಆ ಮಗ ಅರ್ಜಿ ಅದಲ್ಲ ಅವ್ನು ಹಲ್ಲು ಕಡ್ದು ಚರ್ಮ ಸುಲ್ಯಾಕ ಬರ್ತಾನ. ಅವನವನು ಒಂದು ನಮೂನೆ ಅಡ್ಕೊಟ್ನಾಗ ಅಡಿಗೆ ಸಿಕ್ಕಂಗಾಗೈತ್ರಿ ಅಪ್ಪ ನಮ್ಮ ಬಾಳೆ. ಕುಲಕರ್ಣಿ, ಸಿರಿತನದ ಈ ಸುಪ್ಪತ್ತಿಗೆಯಲ್ಲಿ ಬೆಳೆದಿರುವ ಆ ನನ್ನ ತಂಗಿಯನ್ನ ಆ ಬಡ ಬಿಕಾರಿಯ ನನ್ನ ಮಕ್ಕಳ ಮನೆಗೆ ಸೊಸೆಯಾಗಿ ಕಳಿಸಬೇಕೆನ್ನಲೇ. ಅದು ಎಂದಿಗೂ ಸಾಧ್ಯವಿಲ್ಲ. ಚಪ್ಪರಿಗೆ ಗತಿ ಇಲ್ಲದ ಆ ನನ್ನ ಮಕ್ಕಳಿಗೆ ಈ ನಮ್ಮ ಉಪ್ಪರಿಗೆ ಬೇಕೆಂದರೆ ಬೆಪ್ಪನಂತೆ ಒಪ್ಪಿ ಮದುವೆ ಮಾಡಿಕೊಡಲು ನಾನೇನು ಈ ಸರ್ವ ಆಸ್ತಿಯನ್ನು ದಾನ ಧರ್ಮಕ್ಕಿಟ್ಟಿನೆಂದು ತಿಳಿದುಕೊಂಡಿದ್ದಾರೇನಲೇ ಓ ನನ್ನ ಮಗ. ಧನ್ಯಾರ ನೀವು ತಿಳ್ಕೊಂಡಂಗಲ್ರಿ, ಜೋಗದ ಗುಂಡಿನ ಬೇರೆ ತಿಪ್ಪಿ ಗುಂಡಿನ ಬೇರೆ ಅಂದಾಗ ಈ ಬಡ ಬಿಕಾರಿ ನನ್ನ ಮಕ್ಕಳಿಗೆ ನಮ್ಮ ಶಿಲಮ್ನವ್ರು ಕೊಡಕತ್ತನ್ರಿ ಧನ್ಯಾರ ಅಂತ ಅವ್ರಲ್ಲಿ ಈಗ ಆಯ್ಕೊಂತೀನು ನನ್ನ ಮಕ್ಕಳ ಅವ್ರಿಗೆ ನಮ್ಮ ಶಿಲಮ್ಮನ ಕೊಡಕತ್ತರಿ. ಏನು ತಿಳ್ಕೊಂಡಾರ ಅವನ ಹೆಣ್ಣಂದ್ರೇನು ಬೀದೇಗುರು ಹಣ್ಣು ಮರ ನನ್ರಿ ಅವ್ರ. ಕುಲಕರ್ಣಿ, ಸಿರಿತನದ ಸುಪ್ಪತ್ತಿಗೆಯಲ್ಲಿ ಇರುವನ ಕುರಿಯನ್ನು ಕೇಳಿ ಮಸಾಲೆ ಎರಿಯುವ ಜೈಮಾನ ಈ ಜೈರಾಜ್ ಎಂದಲ್ಲ. ನೋಡು, ಈ ನನ್ನ ಅರಮನೆಯಲ್ಲಿ ಅರಗಿರಿಯಂತೆ ಸಾಕಿರುವ ನನ್ನ ತಂಗಿಯನ್ನು ಗಂಜಿಗೆ ಗತಿ ಇಲ್ಲದ ಆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನಲೇ. ಅದು ಸಾಧ್ಯವಿಲ್ಲ. ದನಿಗಳೇ ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕ ಅಂದಾಗ ಸತ್ಯವನ್ನ ಸತ್ಯದಿಂದನ, ಇದು ಸುಳ್ಳನ್ನ ಸತ್ಯದಿಂದನ ಹೊರಗೆ ಬರಬೇಕ ಅಂದಾಗ ಏನು ವಿಷಯ ಅಂತ ಗೊತ್ತಾಗ್ಬೇಕಾದ್ರೆ ನಿಮ್ಮ ತಂಗಿನ ಕೇಳಿಬಿಡ್ರಲ್ಲ ಒಂದ್ಸಲ. ನೋಡು ಕುಲಕರ್ಣಿ, ಏನು ಒರಿಯದಿರೋ ನನ್ನ ತಂಗಿಯ ತಲೆಯಲ್ಲಿ ಪ್ರೀತಿ ಪ್ರೇಮ ಎಂಬ ಇಲ್ಲ ಸಲ್ಲದ ತಲೆಯನ್ನು ತುಂಬಿಸೋಕೆ ನನಗದು ಇಷ್ಟ ಇಲ್ಲ. ಶೀಲಾ, ಬಾರಮ್ಮ ಇಲ್ಲಿ. ಯಾಕಣ್ಣ ಇಷ್ಟೊಂದು ಅರ್ಜೆಂಟಾಗಿ ನನ್ನ ಕರೆದಿಲ್ಲ, ಏನು ವಿಷಯ? ನೋಡಮ್ಮ ಶೀಲಾ, ನೀನು ಆ ಗುರ್ಲಿಂಗನ ತಮ್ಮ ಇವದಲ್ಲ ಯಾರು ಶಂಕರ ಕಾಲೇಜ್ದಾಗ ಏನೋ ಮಾಡಿರಿ ಅಂತಲ್ವ, ಅದನ್ನ ಇಲ್ಲಿ ನಾಲೆವ ಮತ್ತು ನನ್ನ ಮೇಲೆ ಸಿಟ್ಟಿ ಬರಬೇಡ, ಇಲ್ಲಿ ಕೂತ್ ಮಂದಿ ಮಾತಾಡಕತ್ತಾರ. ಕುಲಕರ್ಣಿ ಅವರೇ, ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನ ಬಿಟ್ಟು ಅದು ಯಾವ ವಿಷಯ ಅಂತ ನೇರವಾಗಿ ಕೇಳಿ. ಅಣ್ಣ ನೀನಾದ್ರೂ ಕೇಳಣ್ಣ, ಅದು ಯಾವ ವಿಷಯ ಅಂತ. ಅದು
ಏನಿಲ್ಲಮ್ಮ ಶೀಲ, ಈ ಊರಿನ ಆ ಗುರುಲಿಂಗನ ತಮ್ಮ ಶಂಕರ ಮತ್ತು ನೀನು ಅದೇನೋ ಕಾಲೇಜಿನಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಸ್ತಿದ್ರಂತೆ. ಅದನ್ನು ಆ ಶಂಕರ ಅವರನ್ನ ಅರ್ಜುನನ ಮುಂದೆ ಹೇಳಿ ಈ ನಮ್ಮ ಕುಲಕರ್ಣಿಯ ಮುಖಾಂತರ ನಮ್ಮ ಜೊತೆ ನಂಟಸ್ತಿಕೆ ಬೆಳೆಸಲು ಹೇಳಿ ಕಳಿಸಿದ್ದಾನಂತೆ. ಈ ಮಾತೇನಾದರೂ ನಿಜವೇನಮ್ಮ? ಓಹೋ, ಶಂಕರ ನನ್ನ ಪ್ರೀತಿ ವಿಷಯನ ಮನೇಲಿ ಹೇಳಿ ಮದುವೆಗೆ ಒಪ್ಸಕ್ಕಂತ ನಮ್ಮ ಮನೆ ಕಳಿಸಿರ್ಬೋದು ಅಂತ ಕಾಣಿಸುತ್ತೆ. ಈಗ ನಾನೇನಿದ್ರು ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರೀತಿ ಇಲ್ಲಿಗೇನೆ ಮುರಿದು ಬೀಳುತ್ತೆ. ಹೌದು, ನಾನು ನಿಜ ಹೇಳಲೇಬೇಕು. ನೋಡಮ್ಮ ಶೀಲಾ, ಸೌಟಿದ್ದಾಗ ಈ ಸಾರು ಮಾಡಕ್ಕೆ ಕೈ ಯಾಕೆ ಸುಟ್ಕೋಬೇಕವ್ವ? ನೀನ ಅದಿಲ್ಲ ಏನು ಅನ್ನೋದು ನೀನೇ ಹೇಳ್ಬಿಡ. ನಿಜ ಕರೆಕ್ಟಾಗಿ ಹೇಳ್ಬಿಡ, ಅದು ಏನು ಮಾಡಿರಿ ಅನ್ನೋದು ಹೇಳ್ಬಿಡ. ಹೌದಣ್ಣ, ನಾನು ಶಂಕರ ಒಬ್ರಿಗೊಬ್ಬರು ಮನಸಾರೆ ಪ್ರೀತಿ ಮಾಡೋದು ನಿಜ. ಆ ಪ್ರೀತಿ ಈಗ ಮದುವೆ ಅಂತಕ್ಕೂ ಬಂದಿದೆ. ಆ ವಿಷಯನ ನಾನೇ ನಿನಗೆ ಹೇಳ್ಬೇಕಂದೆ, ಅಷ್ಟರಲ್ಲಿ ನೀನೇ ಕೇಳಿಬಿಟ್ಟೆ ಅಣ್ಣ. ಮುಚ್ಚು ಬಾಯಿ ಹುಚ್ಚು ನಾಯಿ. ಈ ಅರಮನೆಯಲ್ಲಿ ಅರಗಿಳಿಯಂತೆ ಸಾಕಿದ ನಿನ್ನನ್ನು ಒಂದು ಕೆಲಸಕ್ಕೆ ಗತಿಯಿಲ್ಲದ ಆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋದಕ್ಕಲ್ಲ. ನೋಡಮ್ಮ, ಈ ನನ್ನ ಇರುವುದು ಸಾಧ್ಯವಿಲ್ಲ. ಅರಮನೆಯಲ್ಲಿ ಅರಗಿಳಿಯಂತೆ ಸಾಕಿದ ನಿನ್ನನ್ನು ಹಿಡುಗನ ಕೈಯಲ್ಲಿ ಕೊಡೋಷ್ಟು ಮುಟ್ಟಾಳಲ್ಲ ಈ ನಿನ್ನ. ನೋಡು, ಈ ನಿನ್ನ ಪ್ರೀತಿ ಪ್ರೇಮ ಎಂಬುದೆಲ್ಲ ಇಲ್ಲಿಗೆ ನಿಲ್ಲಿಸಿ ಬಿಡು. ಅಣ್ಣ, ನೋ ಸಾವ್ಕಾರ ನೋಡ್ರಿ, ಈ ಮಂಗ್ಯನ ಮಕ್ಕಳು ಸಾವ್ಕಾರ ಅಂದ್ರೆ ಹೆಂಗ್ರಿ ನೋಡ್ರಿ, ಇವ್ರು ತಮ್ದು ಹೆಂಗೆ ಮುಚ್ಕೋತಾರ. ಅದ ಬಡ್ರ ಮಂದಿ ಹೆಣ್ಣು ಮಕ್ಕಳಾಗಿದ್ರ ಅಂದ್ರೆ ಈಗ ಅದನ್ನ ಹಿರಿ ಊರಿಗೆ ಹಬ್ಬಿಸ್ಬಿಡ್ತಾರೆ. ಸಾವ್ಕಾರ ಬೂದಿ ಮುಚ್ಚಿದ ಕ್ಯಾಂಡದಂಗೆ ತಿಡ್ ದಿವ್ಸ ಮನಿ ಈಗ ಏನ್ರಿ ದಗ್ಗ 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 ತಿರ್ಗಾಕತ್ತಲ್ರಿ. ನೋಡೋಣ, ಶಂಕರ ಈ ನಿನ್ನ ತಂಗಿನ ಪ್ರೀತಿ ಮಾಡಿದ್ದೇನೆ ಎಂದು ಕಾರಣಕ್ಕೆ ಈ ರೀತಿ ಮಾತಾಡಬೇಡ. ನೋಡೋಣ, ನೀ ನನ್ನ ಹೊಡೆದ್ರು ಸರಿ, ಬಡಿದ್ರು ಸರಿ, ನಾನು ಶಂಕರನ ಮನಸಾರೆ ಪ್ರೀತಿ ಮಾಡಿದ್ದೇನೆ. ಮದುವೆ ಅಂತ ಆದ್ರೆ ಅವನನ್ನೇ ಮದುವೆ ಆಗ್ತೀನಿ. ನೋಡಮ್ಮ ಶೀಲಾ, ಬೀದಿಯಲ್ಲಿ ಓಡಾಡುವ ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಊರೆಲ್ಲ ಮೆರವಣಿಗೆ ಮಾಡಿದರು. ಅದು ತನ್ನ ಹೇಸಿಗೆ ತಿನ್ನೋ ಕಸಬು ಬಿಟ್ಟಿತ್ತೇನಮ್ಮ. ಅಂದಾಗ ಈ ನಮ್ಮ ಸಿರಿತನವನ್ನು ಅನುಭವಿಸಬೇಕೆಂಬ ಒಂದೇ ಒಂದು ಹುಚ್ಚು ಆಸೆಯಿಂದ ನಿನಗೆ ಪ್ರೀತಿ ಪ್ರೇಮ ಎಂಬ ಬಲೆಯನ್ನು ಬೀಸಿದ ನಮ್ಮ ಆ ನಿನ್ನ ಕಪಟ ಪ್ರೇಮಿ ಶಂಕರ. ಆ ಶಂಕರ ನಿನ್ನ ತಂಗಿಯನ್ನು ಪ್ರೀತಿ ಮಾಡಿದ್ದಾನೆ ಅಂತ ಈ ರೀತಿ ಮಾತಾಡೋದು ಸರಿಯಲ್ಲ. ನಾವು ಅವನು ಕಲಿತವನು, ಮುಂದೆ ಒಂದಲ್ಲ ಒಂದಿನ ಅವನಿಗೆ ನೌಕರಿ ಸಿಕ್ಕೇ ಸಿಗುತ್ತೆ ಅಣ್ಣ. ನೋಡಮ್ಮ ಶಿಲವ, ತಲೆ ಗಟ್ಟೈತೆ ಅಂತೇಳಿ ಬಂಡಿಗಲ್ಲಿಗೆ ಹಾಕಕತ್ತನ. ಬಂಡಿಗಲ್ಲಿಗೆ ಹಾದ್ರೆ ನಮ್ಮ ತಲೆನ ಹಾಗಾಡೋದು. ನೋಡು, ಈಗಿನ ಕಾಲದಾಗ ರೊಕ್ಕ ಇಲ್ಲದ ಮನುಷ್ಯ ರೆಕ್ಕಿಲ್ಲದ ಹಾಕಿದ್ದಂಗೆ ನೋಡಿ ತಿಳ್ಕೊಂಡು ಬಾಳೆ ಮಾಡುವ. ನೋಡಮ್ಮ, ಈ ನಮ್ಮ ಸಿರಿವಂತಿಕೆಗೆ ಸರಿಸಾಟಿ ಹೊಂದುವ ಹುಡುಗನೇನಾದರೂ ಇಲ್ಲಿದ್ರೆ ಹೇಳು. ನಾನೇ ಸ್ವತಃ ಮುಂದೆ ನಿಂತು ಈ ನನ್ನ ಸರ್ವ ಆಸ್ತಿಯನ್ನು ಅವನಿಗೆ ಧಾರೆ ಎರೆದು ಸುತ್ತ 10 ಹಳ್ಳಿಯಾಗ ಯಾರೂ ಮಾಡಿರಬಾರ್ದು ಅಂತ ಮದುವೆ ಮಾಡ್ತೀನಿ. ಅದನ್ನು ಬಿಟ್ಟು ಈ ನಿನ್ನ ಪ್ರೀತಿಯ ಆಸೆಯನ್ನು ಇಲ್ಲಿಗೆ ಕೊನೆ ಮಾಡಿಬಿಡಮ್ಮ. ನೋಡೋಣ, ಈ ಬಡತನ ಸಿರಿತನ ಇದ್ಯಾವುದು ನನಗೆ ಗೊತ್ತಿಲ್ಲ. ಒಟ್ಟಾರೆ ನಾನು ಮಾತ್ರ ಶಂಕರನ್ನು ಪ್ರೀತಿ ಮಾಡಿದ್ದೇನೆ. ಮದುವೆ ಅಂತಾದ್ರೆ ಅವನನ್ನೇ ಮದುವೆ ಆಗ್ತೀನಿ. ಇದಕ್ಕೆ ನೀನು ಒಪ್ಪಿದ್ರೆ ಸರಿ, ಇಲ್ಲ ನನ್ನ ದಾರಿನ ನಾನೇ ನೋಡ್ಕೋತೀನಿ. ಕುಲಕರ್ಣಿ, ಲೇ ಕುಲಕರ್ಣಿ, ನೋಡಿದೀಯಾ ಈ ನನ್ನ ತಂಗಿಯ ಸೊಕ್ಕಿನ ಮಾತುಗಳನ್ನ? ಇದಕ್ಕೆ ನೀನೇನಾದರೂ ಒಂದು ಒಳ್ಳೆಯ ಉಪಾಯ ಮಾಡಬೇಕು. ಯಪ್ಪ ಸಾವ್ಕಾರ, ಮಾಡೋದೆಲ್ಲ ಕಾಲೇಜ್ನಾಗ ಮಾಡಿಬೇಕು ಸರ್. ಈಗೇನು ಮಾಡೋಕ್ಕಾಗಲ್ಲ ಅವರಿಗೆ. ಈಗ ಏನಾರು ಮಾಡೋಕ್ಕೋದೆ ಅಂದ್ರೆ ನಿಮ್ಮ ತಂಗಿ ಕಳ್ಕೊಳ್ದಕತ್ತೆ. ಏನಿಲ್ಲ, ಕಡಿಕ ನಾ ಶಂಕರ್ಗೆ ಮದುವೆ ಮಾಡಿ ಕೊಡೋದು ಒಂದೇ ದಾರಿ ನೋಡಪ್ಪ ತಮ್ಮ ಸಾವ್ಕಾರ. ಲೇ ಕುಲಕರ್ಣಿ, ಅದು ಏನು ಮಾತನಾಡಕತ್ತಿಲ್ಲ ನೀನು? ಮೊದಲೇ ನಮ್ಮ ಮೇಲೆ ಜಿಗಿದಾಡುವ ಅರ್ಜುನನಿಗೆ ಈ ಸಾಹುಕಾರ ತಲೆ ಬಾಗಿದನೆಂದು ಇನ್ನಷ್ಟು ಆಣಿಬಲ ಬಂದಂಗಕ್ಕತ್ತಲೇ ಆ ಅರ್ಜುನನಿಗೆ. ಸಾವ್ಕಾರ ಎಷ್ಟು ಜಿಗದಾಡ್ತಾನ್ರಿ ಮಂಗ್ಯನ ಮಗ ಅವ ಅರ್ಜಿಯ. 12 ಬಳ ಜಿಗಿದ್ರು ನೆಲಕ್ಕೆ ಕಾಲು ಹತ್ತಬೇಕಲ್ಲ. ಅಂದಾಗ ಸೊಕ್ಕಿದ ಕ್ವಾಣ ಒಮ್ಮೆ ಜಾಮೋಡು ಗುಡಿ ಮುಂದೆ ಕಡಿಯಬೇಕಲ್ರಿ ದಣ್ಯಾರ. ನೋಡು ಕುಲಕರ್ಣಿ, ಈ ನಿನ್ನ ಮಾತಿನ ಅರ್ಥ ನನಗೆ ಅರ್ಥ ಆಗುವ ಹಾಗೆ ಬಿಡಿಸಿ ಹೇಳು.
ಸಾಯಿಸ್ಲಿಕ್ಕೆ 1000 ದಾರಿ ಇದ್ರು ಬದುಕಾಕ ಒಂದು ದಾರಿ ಇಟ್ಟ ಇರ್ತಾನ. ಅಂದಾಗ ನಿಮ್ಮ ತಂಗಿನ ಅವ್ನು ಮದುವೆ ಮಾಡಿ ಕೊಟ್ಟಿದ್ರೆ ಅವಂಗ ಲಾಭ ಇಲ್ರಿ, ನಿಮ್ಗ ಲಾಭ ಐತೆ. ಅಂದಾಗ ಆ ಅರ್ಜಿ ಏನು ಬಾಣ ಬಿಟ್ಟಾನಲ್ರಿ ಅವನ ಕಡೆ ತಿರುಗ್ಬಿಡ್ದ. ಅಂದಾಗ ಹೊಳ್ಳಿ ನಮ್ಮ ಮಣಿ ಬೆಂಕಿ ಎತ್ತಿ ಉರಿದಿಲ್ರಿ ದಣ್ಯಾರ. ಆ ಅರ್ಜಾನ ಮಣಿನ ಬೆಂಕಿ ಎತ್ತಿ ದಗ್ಗ ಉರಿದೈತೆ. ಅದು ಹೆಂಗಲೇ, ಅದನ್ನ ಸರಿಯಾಗಿ ಹೇಳು. ನೋಡು, ಈ ನಿನ್ನ ಒಗಟಿನ ಮಾತನ್ನ ಬಿಡು, ನನಗೆ ನೇರವಾದ ದಾರಿಯನ್ನು ಹೇಳು. ಸಾವುಕಾರ ನಿಮ್ಮ ತಂಗಿ ಏನದಾಳಲ್ರಿ, ಆಕಿನ ಆ ಗುರ್ಲಿಂಗನ ತಮ್ಮ ಶಂಕರ್ಗ ಮದುವೆ ಮಾಡಿ ಕೊಡಿದ್ರಿ. ಅವಾಗ ಏನಾಕತ್ರಿ, ನಮ್ಮ ಶೀಲವ್ ಬಾಯ್ಬಡಿಕದಾಳ. ಇದ್ದದ್ದು ಅಣ್ಣ ತಮ್ಮರೊಳಗೆ ಜಗಳ ಹಚ್ಚಿ 2 ಮಣಿ ಮಾಡಿ ಅವನು ಆಮೇಲೆ ನೋಡ್ರಿ ಕುಲಕರ್ಣಿ ಆಟ. ಆವಾಗ ಇದು ನೋಡ್ರಿ ನಿಮ್ಮ 3 ಎಕರೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಹೊಲಾನೂ ಸಿಗ್ತೈತಿ. ಅದ್ರಾಗ ನೀ ಭಾಳ ಜಿಗುಣದಿ ಸಾವುಕಾರ. ಅಂದಾಗ ಪುಗುಶೆಟ್ಟಿ ಮದುವೆನೂ ಆಕತ್ರಿ ದಣ್ಯಾರ. ಶಬಾಷ್ ಶಬಾಷ್. ಲೆಕ್ಕ ಅಂದ್ರೆ ಲೆಕ್ಕ, ನಿಮ್ಮದ ಲೆಕ್ಕ. ಎಲ್ಲಿ ಮೆಚ್ಚಿದೆ ಈ ನಿನ್ನ ಜಾಣತನಕ್ಕೆ. ಲೇ ಅರ್ಜುನ, ಲೇ ಅರ್ಜುನ, ಹಾಲಿನಂತಿರುವ ನಿನ್ನ ಸಂಸಾರದಲ್ಲಿ ಹಾಲಾಹಲ ಸೃಷ್ಟಿಸಿ ನಿನ್ನನ್ನು ಆ ಮನೆಯಿಂದ ಹೊರದಬ್ಬಿ ನೀನು ಹಠ ಮಾಡದೆ ಕೊಡದೆ ಇರುವುದಲ್ಲ. ಆ ನಿನ್ನ 3 ಎಕರೆ ಜಮೀನನ್ನ ನನ್ನ ಕೈವಶ ಮಾಡಿಕೊಂಡು, ಲೇ ಈ ಜೈರಾಜ್ ಎಂತ ಚಾಣಕ್ಯ ಎಂಬುದು ನಿನಗೆ ತಿಳಿಸಬೇಕಲೇ. ಒಂದೇ ಕಲ್ಲಿನಿಂದ ಎರಡಲ್ಲ 3 ಹಕ್ಕಿ ಹೊಡೆಯುವ ಚಾಣಾಕ್ಷ ಎಂಬುದು ಈ ಜೈರಾಜ್ ನಿನಗೆ ಅರಿವು ಮಾಡಿಸಬೇಕಲೇ. ಹಲೋ ಮಿಸ್ಟರ್ ಜಯರಾಜ್, ಏನು ಖುಷಿಯಿಂದ ಕಾಲ ಕಳೀತಿರ್ತೀವಲ್ಲ ನೀನು ಕುಲಕರ್ಣಿ ಸೇರಿ. ನಮ್ಮ ಫ್ಯಾಕ್ಟ್ರಿಗೆ ಏನಾದರೂ ಆಫರ್ ಬಂದಿತ್ತೇನೋ? ಹೌದು ಪೃಥ್ವಿರಾಜ್, ವೆಲ್ಕಮ್. ನಮ್ಮ ಫ್ಯಾಕ್ಟ್ರಿಗೆ ಬಹು ದೊಡ್ಡ ಆಫರ್ ಬಂದಿದೆ. ಇಷ್ಟು ದಿನ ನಮಗೆ ಹಠ ಮಾಡದೆ ಕೊಡದೆ ಇದ್ದಲ್ಲ ಆ ಅರ್ಜುನನ 3 ಎಕರೆ ಜಮೀನು ಇನ್ನು ಮುಂದೆ ಅದಾಗೆ ನಮ್ಮ ಕೈ ಸೇರುವ ಸಮಯ ಬಂದಾಯ್ತು. ಹಾಗಾದ್ರೆ ದುಡ್ಡಿನ ಆಸೆಗೆ ದೊಡ್ಡತನದಿಂದ ಮಾರಿ ಬಿಟ್ಟಿನೋ ಮುಟ್ಟಾಳ. ಅಪ್ಪ ದಯ ಈಗ ಬಂದಂಗೆ ಕಾಣ್ತೀನಿ, 190 ತೊಗೊಂಡು ಬಂದಂಗೆ ಕಾಣ್ತಿ. ದಡ್ಡಿಗೆ ಬರೋ ದಡ್ಡ ಅಲ್ಲೋ ಮಗ. ಅವನು ಮಾಡಿ ಕೊಟ್ಟು ಹೋದ ನಮ್ಮ ಸಾವುಕಾರ. ನಾನು ಇನ್ನೂ ತೀರಿಸ್ಕೊಳಕ್ಕಾಗಿಲ್ಲ. ಅವನು ದವಾಖಾನಿಗೆ ಹೋದ್ರೂ ಹಿಡಿಲಿಲ್ಲ ನಮ್ಮ ಮಾನ್ಯ. ಹಂಗೆ ಕೊಟ್ಟುಗೇನು ಸಾಕ. ಅಂದಾಗ ನಾನು ನಮ್ಮ ದನಿಯಾರು ಏನು ಮಾಡಕತ್ತೀವಿ ಗೊತ್ತಾ, ಮದ್ವಿ ಮಾಡಿ ಆ ಗುರ್ಲಿಂಗನ ನೆಂಟಸ್ತಿಕ್ಕಿ ಬೆಳ್ಸಕೊಂಟಿವಿ. ನೆಂಟಸ್ತಿಕ್ಕಿ ಕುಲಕರ್ಣಿ ಎಂಟದೆಯ ಬಂಟನೆಂದು ಸೌಕಾರನ ಜೊತೆ ನಂಟಸ್ತಿಕೆ ಬೆಳೆಸಿನೆಂದು ಜಂಬ ಕೊಚ್ಚಿಕೊಂಡರೆ ಬಂಡ ಅರ್ಜುನ್ಗೆ ದಂಡೆತ್ತಿ ಅವನ ಆಸ್ತಿ ವಶಪಡಿಸಿಕೊಳ್ಳಲೇಬೇಕು. ಅಂದಾಗಲೇ ನಮ್ಮಂತ ಶ್ರೀಮಂತರಿಗೆ ಬೆಲೆ ಸಿಕ್ಕಂತಾಗುತ್ತದೆ. ಹೌದು ಪೃಥ್ವಿರಾಜ್, ಸತ್ತ ಹೆಣಕ್ಕೆ ಮೈ ಮೇಲೆ ತುಂಡು ಬಟ್ಟೆ ಕೂಡ ಬಿಡದೆ ಇರುವ ಈ ಕಾಲದಲ್ಲಿ ನಾನು ಸತ್ತರೆಯೂ ಕೊಡಲಾರೆ ಎಂದ ಆ ಅರ್ಜುನ ನನ್ನನ್ನು ರೊಚ್ಚಿಗೆಬ್ಬಿಸಿ ಕಪಟ ಕಾರಸ್ಥಾನದ ಕಂಬಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಮಂಗನಂತಾಯಿತು ಆ ಅರ್ಜುನನ ಸ್ಥಿತಿ. ಸಾವುಕಾರ ಎಷ್ಟ ಲೋಭ ಅನ್ಸುಟ್ರು ದೇವ್ರ ಪ್ರತ್ಯಕ್ಷದ ಕಾಲದಾಗ ಅಂತರ್ಗ ಧರ್ಮ ನೀತಿ ಅಂತ ಬದುಕಾಕತ್ತನ್ರಿ ದಣ್ಯಾರ. ಕುಲಕರ್ಣಿ ಗಾಯಗೊಂಡ ವಿಷ ಸರ್ಪವನ್ನು ತಡೆದರೆ ಹೆಡೆ ಎತ್ತು ಹೊಡೆಯದೆ ಬಿಟ್ಟಿತ್ತ. ಲೇ ಕುಲಕರ್ಣಿ, ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೆ ಇಲ್ಲಿರುವಾಗ ಯಾವ ಸಮಯದಲ್ಲಿ ಯಾರನ್ನು ಅಂತ್ಯ ಆಡಬೇಕೆಂಬುದು ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ಸಾವುಕಾರ ಹುಚ್ಚು ಮಳಿ ಹೊಡ್ತಕ್ಕ ಬಿತ್ತಿದ ಬೀಜ ಕೊಚ್ಕೊಂಡು ಹೋದಂಗ ಇತ್ತಾಗ ಮಾಡೋಕ್ಕೂ ಬೇಕಾಗಂಗಿಲ್ಲ,
ಇತ್ತಾಗ ಬಿತ್ತಿದ ರೈತಗೂ ಬೇಕಾಗಂಗಿಲ್ಲ. ಹಂಗಾಗೇತು ಯಪ್ಪ ನಮ್ಮ ಬಾಳೆ ಇಬ್ರ ಕೈಯ ಸಿಕ್ಕ. ಹೌದು ಪೃಥ್ವಿರಾಜ್. ಲೇ ಅರ್ಜುನ, ಒಣಗಿದ ಕಾಡಿಗೆ ಕಾಡಿಗೆ ಚೋಚೆ ಜಳ ಕಾಯಿಸಿಕೊಳ್ಳುತ್ತಿರುವೆಯಲ್ಲ. ಲೇ ಅರ್ಜುನ, ಅದೇ ಬೆಂಕಿಯಿಂದ ನಿನ್ನ ಮನೆಯಲ್ಲಿ ಕಾಡ್ಗಿಚ್ಚು ಸೃಷ್ಟಿಸಿ ನರಕ ಯಾತ್ರೆ ಕೊಡದೆ ಹೋದರೆ ಇವನು ಎಂಟದೇ ಬಂಟ ಪೃಥ್ವಿರಾಜನೇ ಅಲ್ಲ. ಹೌದು ಪೃಥ್ವಿರಾಜ್. ಬಗಳುವ ನಾಯಿಗೆ ಹೇಗೆ ಮಾಂಸದ ತುಂಡನ್ನು ಎಸೆದು ಬಾಯಿ ಮುಚ್ಚಿಸುತ್ತೀವೋ ಹಾಗೆ ಈ ಅರ್ಜುನನಿಗೆ ಈ ಜೈರಾಜ್ ಯಾರು ಎಂಬುದನ್ನು ಬಿಸಿ ಮುಟ್ಟಿಸಬೇಕು. ಆಗ ಈ ಬಗಳುವ ನಾಯಿ ತೆಪ್ಪಗೆ ಬಾಲ ಮುದಿರಿಕೊಂಡು ಎಲ್ಲಾದರೂ ಒಂದು ಮೂಲೆಯಲ್ಲಿ ಹೋಗಿ ಬೀಳುತ್ತದೆ. ಜಯರಾಜ್, ಹಸಿದ ಹುಲಿಗೆ ಹೊಂಚು ಹಾಕಿ ಕುಳಿತಿರುವ ಪಕ್ಷಿಯನ್ನು ಹಿಡಿದು ಅದರ ರಕ್ತವನ್ನು ಘಟಘಟನೆ ಕುಡಿಯುವ ಕಟುಕರು ನಾವು. ಅಂದಾಗ ಧನಿಕರ ಜೊತೆ ಸಂಬಂಧ ಬೆಳೆಸೋದು ಪ್ರತಿವೃತ್ತಿ, ಮುಂಡೆಯಾಗೋದು ಎರಡೂ ಒಂದೇ. ಸಾವುಕಾರ, ಈಗಿನ ಕಾಲದಾಗ ಅವನ ಚಿಪ್ಪಲ್ ಕಟ್ಟಿ ಲಸ್ಮಾಮನ ಆನಿ ಕಟ್ಬೋದು, ಸಾಕ್ಬೋದು. ಆದ್ರೆ ಒಂದು ಹೆಣ್ಣನ್ನು ಸಾಕೋದು ಭಾಳ ಕೆಟ್ಟೈತ್ರಿ ದನ್ಯಾರ. ಆಕೆ ನಿಮ್ಮ ತಂಗಿ ಶೀಲವ್ವ ಶಾಂಕರ ಓಡಿ ಹೋಗೋಕ್ಕಿಂತ ಮೊದಲ ಮದುವೆ ಮಾಡಿ ನೋಡ್ರಿ. ಹೋಗಿ ನೋಡ್ರಿ ಮದುವೆ ಮದುವಣ್ಣ. ಧನ್ಯವಾದಗಳು ಜಯರಾಜ್. ಹಿಂದೆ ಮುಂದೆ ನೋಡದೆ ಅರ್ಜುನ ಬಂದ ಕೇಳಿದ ಕ್ಷಣ ಅವನ ತಮ್ಮ ಶಂಕರನಿಗೆ ಕೊಟ್ಟು ಮದುವೆ ಮಾಡಿಕೊಂಡು ತಿಂದೆ ಖುಷಿ ಪಡುತ್ತಿರುವಲ್ಲ. ನೆವರ್ ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನ್ನಂತ ಸೆಳೆದು ನೀನು ಮಾಡುತ್ತಿರುವ ಮೋಸಕ್ಕೆ ಪ್ರತಿತಂತ್ರ ಮಾಡದೆ ಹೋದರೆ ಇವನು ಎಂಟದೇ ಬಂಟ ಪೃಥ್ವಿರಾಜನೇ ಅಲ್ಲ. ದೇಟ್ ಇಸ್ ಪೃಥ್ವಿರಾಜ್.